ವೆರಿ ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ. ಇಟ್ಸ್ ಬೀನ್ ಕ್ವೈಟ್ ಅ ಲಾಂಗ್ ಟೈಮ್. ಇವಾಗ ನಮ್ಮ ಗದಗ ಜಿಲ್ಲಾ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಜೂನ್ 1, 2024 ಪ್ರತಿನಿತ್ಯ ಯೋಗಾಭ್ಯಾಸ ಆರಂಭ ಆಗಿತ್ತು. ಸೊ ತುಂಬ ಚೆನ್ನಾಗಿ ನಡೀತಾ ಇತ್ತು. ಯಾವಾಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಬಂತು, ನವಂಬರಲ್ಲಿ ಚಳಿ ಸ್ಟಾರ್ಟ್ ಆದಾಗ ಒಬ್ಬೊಬ್ರು ಡ್ರಾಪ್ ಆಗ್ತಾ ಇವಾಗ ನಂದು ಕೂಡ ಕಂಟಿನ್ಯೂ ಆಗಲಿಲ್ಲ. ಯಾಕಂದರೆ ನಾನು ಎಷ್ಟೋ ಸಾರಿ ಹೊರಗಡೆ ಹೋಗೋದು ಬರೋದು ಆಗಿರೋದ್ರಿಂದ ಯೋಗಾಭ್ಯಾಸ ಡ್ರಾಪ್ ಆಗ್ತಾಯಿತ್ತು. ಸೊ ಒಂದು 4 ದಿನ ಡ್ರಾಪ್ ಆದ ತಕ್ಷಣ ಮತ್ತೆ ಬಂದು ಜನ ಅಕ್ಯುಮುಲೇಟ್ ಆಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸಿಬ್ಬಂದಿಗಳು ಕೂಡ ಒಂದು ಸಾರಿ ಡ್ರಾಪ್ ಆಗಿದ್ದರೆ ಮತ್ತೆ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ನವಂಬರಲ್ಲಿ ಚಳಿಗೆ ತುಂಬ ಕಡಿಮೆ ಆಯಿತು. ಡಿಸೆಂಬರಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದೆ ಅಂತ ಹೇಳ್ಬಿಟ್ಟು ಅಭ್ಯಾಸ ಸ್ವಲ್ಪ ಡ್ರಾಪ್ ಆಯಿತು. ದೆನ್ ಆಫ್ಟರ್ ದ್ಯಾಟ್ ಇವಾಗ ಲಾಸ್ಟ್ 2-3 ಮಂತ್ಸಿಂದ ಯಾರು ಬರ್ತಾಯಿಲ್ಲ, ಒಬ್ಬರೇ ಬರ್ತಾಯಿದ್ರು, ಅವ್ರ ಜೊತೆಗೆ ಮಾಡ್ತಾಯಿದ್ದೆ. ದೆನ್ ಅಗೇನ್ ನಾನು ಲಾಸ್ಟ್ ಕೆಲವೊಂದು 10-15 ಡೇಸಿಂದ ಲೀವಲ್ಲಿದ್ದೆ. ಸೊ ಆ್ಯಸ್ ಆಫ್ ನೌ ಯೋಗಾಭ್ಯಾಸ ಸ್ಟಾಪ್ ಆಗಿದೆ. ಎಷ್ಟು ವೆರಿ ಮಚ್ ಇಂಪಾರ್ಟೆಂಟ್. ಇವನ್ ಲಾಸ್ಟ್ 10 ಡೇಸ್ ನಾನು ಕೂಡ ಅಭ್ಯಾಸ ಮಾಡಿಲ್ಲ. ಸೋ ಮಚ್ ಆಫ್ ಫ್ರಸ್ಟ್ರೇಷನ್ ಬಿಲ್ಡಪ್ ಆಗ್ತಾ ಇದೆ ಮೈಂಡಲ್ಲಿ. ಸ್ಟ್ರೆಸ್ ಲೆವೆಲ್ ಅಂತಾರಲ್ಲ, ನಾವು ಅಭ್ಯಾಸನ ಸ್ಟಾಪ್ ಮಾಡಿದರೆ ನಮ್ಮ ಬಾಡಿಯಲ್ಲಿ ಇಟ್ ಬಿಕಮ್ಸ್ ವೆರಿ ನಾರ್ಮಲ್. ಆ್ಯಂಡ್ ದೆರ್ ಈಸ್ ಅ ಹಾರ್ಮೋನ್ ಕಾಲ್ಡ್, ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾತಾಡ್ತಾರೆ, ದೆರ್ ಈಸ್ ಅ ಹಾರ್ಮೋನ್ ಕಾಲ್ಡ್ ಡೋಪಮೈನ್ ಹಾರ್ಮೋನ್ ಆರ್ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ನಾವು ಅಭ್ಯಾಸ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಇರಲಿ, ಹ್ಯಾಪಿ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇರ್ತದೆ. ಅದರಿಂದ ಮನುಷ್ಯ ಪ್ರತಿನಿತ್ಯ ಆ್ಯಕ್ಟಿವ್ ಆಗಿರ್ತಾನೆ. ಇವಾಗ ಲಾಸ್ಟ್ 10 ಡೇಸಲ್ಲಿ ನಾನು ಮಾಡದೇ ಇರೋದಕ್ಕೆ ನನ್ನ ಮುಖದಲ್ಲಿ ವಿಡಿಯೋದಲ್ಲಿ ಚೆನ್ನಾಗೇ ಬರ್ತದೆ, ಬಟ್ ರಿಯಲ್ ಆಗಿ ಐ ಕ್ಯಾನ್ ಸಿ ದ ರಿಂಕಲ್ಸ್ ಆ್ಯಂಡ್ ಮಾರ್ಕ್ಸ್ ಆನ್ ಮೈ ಫೇಸ್. ಸೊ ಜಸ್ಟ್ ಬಿಕಾಸ್ ವೆನ್ ಯು ಮೆಡಿಟೇಟ್ ವಾಟ್ ಹ್ಯಾಪನ್ಸ್, ದೆರ್ ಈಸ್ ಒನ್ ಬ್ರೈಟ್ ಗ್ಲೋ ಬರ್ತದೆ ಮುಖದಲ್ಲಿ. ಆ್ಯಂಡ್ ಚೈತನ್ಯ ಅಥವಾ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ, ದೈವಿಕ ಶಕ್ತಿ, ಯು ಕ್ಯಾನ್ ಫೀಲ್ ದ್ಯಾಟ್ ಆನ್ ದ ಫೇಸ್. ಸುಮಾರು ಜನ ಏನು ಹೇಳಿದ್ದಾರೆ ನನಗೆ ಆಲ್ರೆಡಿ, ಏನ್ರಿ ಬರ್ತಾ ತುಂಬ ಹೆಂಗಾಗಿ ಕಾಣ್ತಾ ಇದ್ದೀರಾ, ದೆರ್ ಈಸ್ ಅ ಚಾರ್ಮ್ ಆನ್ ಯುವರ್ ಫೇಸ್, ಜಸ್ಟ್ ಬಿಕಾಸ್ ಎಫೆಕ್ಟ್ ಆಫ್ ಮೆಡಿಟೇಷನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದರೆ ದಟ್ ಕ್ಯಾನ್ ಬಿ ಓನ್ಲಿ ಎಕ್ಸ್ಪೀರಿಯನ್ಸ್ಡ್. ಸೊ ಸಿನ್ಸ್ ನಮ್ಮ ಗದಗ ಜಿಲ್ಲಾ ಪೊಲೀಸ್ ತರಬೇತಿಯಲ್ಲಿ ಯೋಗಾಭ್ಯಾಸ ಡ್ರಾಪ್ ಆಗಿದೆ. ಎನಿಹೌ ಇವಾಗ ತುಂಬ ಚಳಿನೂ ಕಡಿಮೆ ಆಗಿ ಇಟ್ಸ್ ಬಿಕಮ್ ಅ ನಾರ್ಮಲ್. ಮನೇಲಿ ಮಲ್ಕೊಳ್ಳೋಕ್ಕೂ ಬೇಜಾರು, ಬೆಳಕಾದ್ಮೇಲೆ ಅಷ್ಟು ಶೆಕೆ ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಸೊ ಲೆಟ್ಸ್ ಆಲ್ ರೀಸ್ಟಾರ್ಟ್ ದ ಯೋಗ. ನಾಳೆಯಿಂದ ಹೊಸ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಕೇವಲ 1 ಮಂತ್ ಮಾತ್ರ ಇರ್ತದೆ. ಮಾರ್ಚ್ 1 31 ಮಾರ್ಚ್ವರೆಗೂ ಮಾತ್ರ, ಕೇವಲ 1 ಮಂತ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಟೂಡೆಂಟ್ಸ್. ನಿಮ್ಮ ಪೊಲೀಸ್ ಕುಟುಂಬದ ಹತ್ತಿರದಲ್ಲಿ ಸಂಬಾಪುರ ಪೊಲೀಸ್ ಕ್ವಾರ್ಟರ್ಸಲ್ಲಿ ಸುಮಾರು ಮನೆಗಳಿದೆ. ಯಾರು ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಅಥವಾ ಎಕ್ಸಾಮ್ ಇಲ್ಲದೇ ಮನೆಯಲ್ಲೇ ಇರ್ತಾರೆ, ಅವ್ರನ್ನ ದಯವಿಟ್ಟು ಕಳಿಸಿ, ನೀವು ಬನ್ನಿ ನಿಮ್ಮ ಕುಟುಂಬದವರೊಂದಿಗೆ. ಒಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ದ ಎನರ್ಜಿ ವಿಲ್ ಬಿ ವೆರಿ ಹೈ. ಹಾಗೂ ಯೋಗಾಭ್ಯಾಸ ಹೇಳ್ಕೊಡೋರ್ಗೂ ಕೂಡ ತುಂಬ ಆಸಕ್ತಿ ಇರ್ತದೆ, ಏನೋ ಒಂದು ಹುರುಪು ಇರ್ತದೆ ಜಾಸ್ತಿ ಜನರಿಗೆ ಹೇಳ್ಕೊಡೋಕ್ಕೆ. ಇಟ್ ವಿಲ್ ಬಿ ಅ ಮೋಟಿವೇಶನ್ ಫಾರ್ ಅಸ್. ನನಗೇನಪ್ಪ, ದ ಮೋರ್ ಐ ಟೀಚ್ ಯೋಗ ಟು ದ ಮೆನಿ ಪೀಪಲ್, ನಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಯೋಗ ಟೀಚಿಂಗ್ ಸ್ಕಿಲ್ಸ್ ಆಗ್ಬೋದು, ಮತ್ತು ಹೊಸ ವಿಷಯಗಳನ್ನ ಹೇಳ್ಕೊಡೋಕೆ ಅನುಕೂಲ ಆಗುತ್ತೆ. ಸೊ ಪ್ಲೀಸ್ ಡೂ ಜಾಯಿನ್ ಫ್ರಮ್ ಟುಮಾರೋ ಮಾರ್ನಿಂಗ್ 6 AM ಇಂದ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಸಂಬಾಪುರ ರಸ್ತೆಯಲ್ಲಿರೋ ಪೊಲೀಸ್ ಕಲ್ಯಾಣ ಭವನದಲ್ಲಿ ನಿತ್ಯ ಯೋಗಾಭ್ಯಾಸ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಇದು ಯೋಗ ಮಾತ್ರ ಇರಲ್ಲ. ನಾವು ಅಂದ್ಕೊಳ್ತೀವಿ ಯೋಗ ಅನ್ನೋದು ಜಸ್ಟ್ ಫಿಸಿಕಲ್ ಅಂತ ಹೇಳ್ಬಿಟ್ಟು, ಫಿಸಿಕಲ್ ಫಿಟ್ನೆಸ್ಗೋಸ್ಕರ. ಬಟ್ ವಾಟ್ ಹ್ಯಾಪನ್ಸ್ ಕಂಪ್ಯಾರಿಟಿವ್ಲಿ, ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನೀವು ವಾಕ್ ಮಾಡುವಾಗ ನಾವು ಬರೀ ಗಾಸಿಪ್ ಮಾಡ್ತಾ ಇರ್ತೀವಿ. ಗಾಸಿಪ್ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಅದು ಇದು ಆಲೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಎಕ್ಸಸೈಸ್ ಮಾಡುವಾಗಲೂ ಕೂಡ ವಿ ಡೋಂಟ್ ಬ್ರೀತ್. ಬಟ್ ಯೋಗಾಭ್ಯಾಸ ಮಾಡುವಾಗ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಎಕ್ಸಾಕ್ಟ್ಲಿ 630 ಮಸಲ್ಸ್ ಇದೆ, ಓಕೆ, and there are 206 bones, and there are many joints from the fingers in the legs, toes, fingers in the head to head ವರೆಗೂ there are lot of joints. ಏನು ಮಾಡ್ತೀವಿ ನಮ್ಮ ಯೋಗಾಭ್ಯಾಸದಲ್ಲಿ, ಅಭ್ಯಾಸದೊಂದಿಗೆ ಉಸಿರನ್ನು ಜೋಡಿಸ್ಕೊಳ್ತೀವಿ. we will supply good quality oxygen to each joint of the body. ಸೊ ಅದು ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿನ ನೋವುಗಳು ನಿವಾರಣೆ ಆಗುತ್ತೆ. 2-3 ವರ್ಷದಲ್ಲಿ ನನಗೆ ಸಿಕ್ಕಾಪಟ್ಟೆ ಬಾಡಿ ಪೇನ್, ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ಶೋಲ್ಡ್ರಲ್ಲಿ ಒಂದು ನರ್ವ್ ಕಟ್ ಆಗಿತ್ತು. ಡಾಕ್ಟರ್ಸ್ ವಿತೌಟ್ ಸರ್ಜರಿ ಆರಾಮಾಗೋಕ್ಕೆ ಸಾಧ್ಯ ಇಲ್ಲ ಅಂದಿದ್ರು. ಲೈಫ್ ಹ್ಯಾಡ್ ಬಿಕಮ್ ಅ ವರ್ಸ್ಟ್, ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಫೈನಾನ್ಷಿಯಲಿ, ಇನ್ ಆಲ್ ದ ಎಕ್ಸ್ಪೆಕ್ಟ್. ಲೈಫ್ನ ಒಂದು ಸರ್ಕಲ್ ಅಂದ್ಕೊಂಡು 360 ಡಿಗ್ರೀಸ್ ಅಂತ ತೊಗೊಂಡು 360 ಡಿಗ್ರೀಸಲ್ಲಿ ಫುಲ್ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಸ್ಟ್ರೆಸ್ಡ್ ಅಪ್. Then I adopted yoga and meditation continuously last 2-3 years in the every day without a single day. I skip my meal, but I don't want to skip my practice.
ಆ ಥರ ಇದೆ. ಸೊ ಅದು ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ ಎಷ್ಟೇ ಸ್ಟ್ರೆಸ್ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳನ್ನು ಎದುರಿಸೋಕೆ ಒಂದು ನ್ಯಾಚುರಲ್ ಆಗಿ ನಮ್ಮಲ್ಲಿ ಒಂದು ಪವರ್ ಬರ್ತದೆ. ಸೊ ನಿಮ್ಮದು ವರ್ಕಲ್ಲಿ ಕೂಡ, ಪ್ರತಿನಿತ್ಯ ವರ್ಕಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನಾವು ಯಾರಾದರೂ ಸ್ವಲ್ಪ ಏನಾದರೂ ಅಂದ್ಬಿಟ್ರೆ ಸಿಟ್ಟು ಮಾಡ್ಕೊಳ್ತೀವಿ, ಕೂಗಾಡ್ತೀವಿ. ಬಟ್ ಧ್ಯಾನ ಮಾಡೋದ್ರಿಂದ, ಯೋಗಾಭ್ಯಾಸ ಮಾಡೋದ್ರಿಂದ ಅದೇನಾಗುತ್ತೆ, ಮನಸ್ಸನ್ನು ಶಾಂತಗೊಳಿಸುತ್ತೆ. ಯಾರಾದರೂ ಏನಾದರೂ ಕೂಗಾಡಿದ್ರೆ ವಿಲ್ ಸ್ಟಾರ್ಟ್ ಅನಲೈಸಿಂಗ್, ಓಕೆ ಇವನಲ್ಲಿ ಏನೋ ಮಿಸ್ಟೇಕ್ ಇದೆ, ವಾಯ್ಸ್ ಈ ಶೌಟಿಂಗ್ ಅಂತ. ಸೊ ಇಟ್ಸ್ ವೆರಿ ಡೀಪ್ ಸೈನ್ಸ್. ಸೊ ನಮ್ಮ ಅಭ್ಯಾಸದಲ್ಲಿ ಬರೀ ಯೋಗ ಮತ್ತು ಧ್ಯಾನವನ್ನು ಮಾತ್ರ ಮಾಡಿಸಲ್ಲ, ನಾನು ವಿಲ್ ಗೆಟ್ ಟು ಲರ್ನ್ ಲಾಟ್ ಆಫ್ ಮೋಟಿವೇಶನಲ್ ಸ್ಟೋರೀಸ್ ಹೇಳ್ತೀನಿ. ಇನ್ ಬಿಟ್ವೀನ್ ಸೂರ್ಯ ನಮಸ್ಕಾರನ ಫಸ್ಟ್ ಇನ್ವೆಂಟ್ ಮಾಡಿದವರು ಯಾರು, ಭೂಮಿ ಮೇಲೆ ಯಾವ ಥರ ಯೋಗಾಭ್ಯಾಸ ಪರಿಚಯ ಮಾಡಲಾಯಿತು, ನಮ್ಮ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಹಾಗೂ ಭಗವದ್ಗೀತೆ, ಯು ಟೇಕ್ ಲಕ್ಷ್ಮೀ ಸಹಸ್ರನಾಮ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹಾಗೂ ಇತರೆ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ, ಹಾಗೂ ಮಾಡರ್ನ್ ಟೆಕ್ನಾಲಜೀಸ್ ಬಗ್ಗೆ, ಪ್ರಸ್ತುತ ಜೀವನದಲ್ಲಿ ನಡೀತಾ ಇರೋ ಘಟನೆಗಳ ಬಗ್ಗೆ ಎಲ್ಲವನ್ನು ಚರ್ಚೆ ಮಾಡ್ತಾ ಯೋಗಾಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ we get to learn lot of new things. So please do join this 1 month course. Together we can be healthy, we'll enjoy. Jotege konege, if you people like, one will do Zumba also. So there will be a lot of fun activities happening in this 1 month. So please do join at Gadag Jilla Police Yoga Tarbiyati Kendra in Sambapur Road, Gadag. Let's see you tomorrow morning at sharp 6 a.m. without fail. Good night.